Hi, good afternoon. Welcome to my class. In the previous class, we discussed about the components of business environment ಅಥವಾ ವ್ಯವಹಾರ ಪರಿಸರದ ಉಪಾಂಗಗಳ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. So here the business environment can be classified into two environment or two types. First one internal environment and second one is external environment. So in the previous class we already discussed about the internal environmental factors. So internal environment, it is the environment which is exist within the organization is called as ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂದ್ರೆ ಆಂತರಿಕ ಪರಿಸರ ಅಂತ ಏನು ಕರಿತೀವಿ. ಸೊ ಅದು ಸಂಸ್ಥೆಯ ಒಳಗಡೆ ಇರ್ತಕ್ಕಂಥ ಅಂಶಗಳನ್ನ ಅದು ಒಳಗೊಂಡಿರುತ್ತೆ. ಸೊ ದೋಸ್ ಆರ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂಡ್ ಮ್ಯಾನೇಜ್ಮೆಂಟ್ ಆರ್ ವ್ಯಾಲ್ಯೂ ಸಿಸ್ಟಮ್ ರಿಸೋರ್ಸಸ್ then vision, mission and objectives, research and development, marketing factors. So these are comes under the internal environment. So ಆಂತರಿಕ ಪರಿಸರದಲ್ಲಿ ಬರ್ತಕ್ಕಂಥ ಅಂಶಗಳು ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸೊ ಅದೇ ರೀತಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. So external environment is the environment which is prevailing outside the organization is called as external environment. External environment ಅಂತಂದ್ರೆ ಸಂಸ್ಥೆಯ ಹೊರಗಡೆಯ ಅಂಶಗಳನ್ನು ಅದು ಒಳಗೊಂಡಿರುತ್ತೆ. ಬಟ್ ಇಟ್ ಈಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಆರ್ಗನೈಸೇಷನ್ ಅಂದ್ರೆ ಇವು ಸಂಸ್ಥೆಯ ನಿಯಂತ್ರಣಕ್ಕೆ ಒಳಪಟ್ಟಿರೋದಿಲ್ಲ. ಸೊ ಇಟ್ ಈಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಆರ್ಗನೈಸೇಷನ್. ಬಟ್ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಇನ್ ಕಂಟ್ರೋಲ್ ಆಫ್ ಆರ್ಗನೈಸೇಷನ್. ಅವುಗಳನ್ನ ಕಂಪನಿ ಏನ್ ಮಾಡ್ಬೋದು, ಅದನ್ನ ರೆಗ್ಯುಲೇಟ್ ಮಾಡ್ಬೋದು, ಅವುಗಳನ್ನ ಕಂಟ್ರೋಲ್ ಮಾಡ್ಬೋದು. ಆದ್ರೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಏನ್ ಕರಿತೀವಿ. ಸೊ ದೀಸ್ ಆರ್ ನಾಟ್ ಇನ್ ಕಂಟ್ರೋಲ್ ಆಫ್ ಆರ್ಗನೈಸೇಷನ್. ಸಂಸ್ಥೆಗೆ ಅದನ್ನ ರೆಗ್ಯುಲೇಟ್ ಮಾಡಲಿಕ್ಕಾಗಂಗಿಲ್ಲ, ಅವುಗಳನ್ನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಬಟ್ ದ ಕಂಪನಿ ಹ್ಯಾಸ್ ಟು ಅಡಾಪ್ಟ್ ಇಟ್. ಆ ಕಂಪನಿ ಏನ್ ಮಾಡ್ಬೇಕಂದ್ರೆ ಆ ಒಂದು ಬದಲಾವಣೆಗಳಿಗೆ ಏನಾಗಬೇಕಂದ್ರೆ ಅಡಾಪ್ಟ್ ಆಗಬೇಕಾಗದ್ದು ಅದರ ಅವಶ್ಯಕತೆ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸೊ ಹಿಯರ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಕನ್ಸಿಸ್ಟ್ ಆಫ್ ಟೂ ಟೈಪ್ಸ್. ಫಸ್ಟ್ ಒನ್ ಮೈಕ್ರೋ ಎನ್ವಿರಾನ್ಮೆಂಟ್ ಅಂಡ್ ಸೆಕೆಂಡ್ ಒನ್ ಈಸ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಸೂಕ್ಷ್ಮ ಪರಿಸರ ಮತ್ತು ಸಮಗ್ರ ಪರಿಸರ ಅನ್ನೋ ಎರಡು ಅಂಶಗಳನ್ನ ಈ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಥವಾ ಬಾಹ್ಯ ಪರಿಸರ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಇಂಟು ಮೈಕ್ರೋ ಅಂಡ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಸೊ ಹಿಯರ್ ಮೈಕ್ರೋ ಎನ್ವಿರಾನ್ಮೆಂಟ್ ಸೂಕ್ಷ್ಮ ಪರಿಸರ ಅಂತ ಹೇಳ್ತೀವಿ. So these factors, the micro environmental factors are not universally applicable to the firms. ಅಂದ್ರೆ ಫರ್ಮ್ಸ್ ಗೆ ಯೂನಿವರ್ಸಲ್ ಆಗಿ ಅಪ್ಲಿಕೇಬಲ್ ಆಗಂಗಿಲ್ಲ. ಸೊ ಕೆಲವೊಂದು ಸಂಸ್ಥೆಗೆ ಬೇರೆ ರೀತಿ ಎಫೆಕ್ಟ್ ಆಗಬಹುದು, ಇನ್ನು ಕೆಲವು ಸಂಸ್ಥೆಗಳಿಗೆ ಇನ್ನು ಬೇರೆ ರೀತಿಯಾಗಿ ಅದು ಅಫೆಕ್ಟ್ ಆಗಬಹುದು. ಅಂದ್ರೆ ಇಟ್ ವಿಲ್ ವೇರಿ ಫ್ರಮ್ ಫರ್ಮ್ ಟು ಫರ್ಮ್. ಆ ಬಿಸಿನೆಸ್ ಆರ್ಗನೈಸೇಷನ್ ಇಂದ ಇನ್ನೊಂದು ಆರ್ಗನೈಸೇಷನ್ಗೆ ಅದು ಬೇರೆ ಬೇರೆ ರೀತಿಯಾಗಿ ಎಫೆಕ್ಟ್ ಅನ್ನ ಕೊಡಬಹುದು. ಸೊ ಹಾಗಾಗಿ these are specific ಆಗಿರ್ತಕ್ಕಂಥ ಫ್ಯಾಕ್ಟರ್ಸ್ ಆಗಿರ್ತವೆ. ಮೈಕ್ರೋ ಫ್ಯಾಕ್ಟರ್ಸ್ ಆರ್ ವೆರಿ ಪರ್ಟಿಕ್ಯುಲರ್ ಟು ದ ಆರ್ಗನೈಸೇಷನ್ ಅಂಡ್ these are not universally applicable. ಸಾರ್ವತ್ರಿಕವಾಗಿ ಏನಾಗಲ್ಲ ಅಂದ್ರೆ ಅಪ್ಲಿಕೇಬಲ್ ಆಗಂಗಿಲ್ಲ ಈ ಒಂದು ಅಂಶಗಳು. ಸೊ ದ ಫಸ್ಟ್ ಒನ್ ಕಸ್ಟಮರ್ಸ್. ಸೊ ಗ್ರಾಹಕರು ಅಂತ ಹೇಳ್ತೀವಿ. ಸೊ ದ ಮೇನ್ ಪರ್ಪಸ್ ಆಫ್ ಎನಿ ಆರ್ಗನೈಸೇಷನ್ ಆರ್ ದ ಮೇನ್ ಪರ್ಪಸ್ ಆಫ್ ಎನಿ ಬಿಸಿನೆಸ್ ಫರ್ಮ್ ಈಸ್ ಟು ಕ್ರಿಯೇಷನ್ ಆಫ್ ಕಸ್ಟಮರ್ಸ್. ಅಂದ್ರೆ ಗ್ರಾಹಕರನ್ನ ಸೃಷ್ಟಿಸುವುದೇ ಎಲ್ಲ ಬಿಸಿನೆಸ್ ಫರ್ಮ್ಗಳ ಒಂದು ಉದ್ದೇಶ ಅಂತ ಹೇಳ್ಬೋದು. ಸೊ ಬಿಕಾಸ್ ದ ಸಕ್ಸಸ್ ಆಫ್ ಎನಿ ಆರ್ಗನೈಸೇಷನ್ ಇಸ್ ಡಿಪೆಂಡ್ಸ್ ಆನ್ ಕಸ್ಟಮರ್ ಸಪೋರ್ಟ್ ಅಂಡ್ ಲಾಯಲ್ಟಿ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ಬಿಸಿನೆಸ್ ಫರ್ಮ್ ಅದು ಸಕ್ಸಸ್ ಆಗಬೇಕಾದ್ರೆ, ಯಶಸ್ವಿ ಆಗಬೇಕಾದ್ರೆ ಅದು ಒಂದು ಕಸ್ಟಮರ್ಗಳ ಒಂದು ಸಪೋರ್ಟ್ ಮೇಲೆ ಅಥವಾ ಕಸ್ಟಮರ್ಗಳ ಒಂದು ಲಾಯಲ್ಟಿ ಮೇಲೆ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ದ ಬಿಸಿನೆಸ್ ಫರ್ಮ್ ಮಸ್ಟ್ ಅಂಡರ್ಟೇಕ್ ಅ ಮಾರ್ಕೆಟ್ ರಿಸರ್ಚ್ to know the likes and dislikes of the customers and to know the taste and preferences of the customers. According to that ಏನು ಮಾಡಬೇಕಂದ್ರೆ ನಾವು ವಸ್ತುಗಳನ್ನ ಅಥವಾ it has to produce those goods and services which are desired by the people ಅಥವಾ ಪಬ್ಲಿಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಕಸ್ಟಮರ್ಸ್ಗೆ ಏನು ವಾಂಟ್ಸ್ ಇದಾವೆ, ಏನು ಡಿಸೈರ್ಸ್ ಇದಾವೆ, ಸೊ ಅವ್ರ ಲೈಕ್ಸ್ ಏನು, ಅವ್ರ ಡಿಸ್ಲೈಕ್ಸ್ ಏನು, ಸೊ ಇವುಗಳನ್ನ ತಿಳ್ಕೊಬೇಕಾದ್ರೆ ಮತ್ತು ಏನು ಮಾಡಬೇಕಂದ್ರೆ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಮಾರ್ಕೆಟ್ ರಿಸರ್ಚ್ ಮಾಡೋದ್ರಿಂದಾಗಿ ಪ್ರತಿಯೊಬ್ಬ ಗ್ರಾಹಕನ ಒಂದು ಅಭಿರುಚಿಗಳೇನು, ಸೊ ಪ್ರತಿಯೊಬ್ಬ ಗ್ರಾಹಕನ ಒಂದು ವಾಂಟ್ಸ್ ಡಿಸೈರ್ಸ್ ಏನು ಗೊತ್ತಾಗುತ್ತೆ. ಸೊ ಆ ಮೂಲಕ ಅಕಾರ್ಡಿಂಗ್ ಟು ದಟ್ ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ದ ಗೂಡ್ಸ್. ಅದ್ರ ಪ್ರಕಾರ ಏನು ಮಾಡಬೇಕಂದ್ರೆ ಗೂಡ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಅಂದಾಗ ಮಾತ್ರ ಇಟ್ ಕ್ಯಾನ್ ಅಟ್ರಾಕ್ಟ್ ದ ಕಸ್ಟಮರ್ ಅಂಡ್ ಇಟ್ ಕ್ಯಾನ್ ಸಸ್ಟೈನ್ ದ ಕಸ್ಟಮರ್ಸ್. ಅಂದ್ರೆ ಅವ್ರನ್ನ ಬಹಳ ದಿನಗಳ ಕಾಲ ಏನ್ ಮಾಡ್ಬೋದು ಅಂದ್ರೆ ಸಸ್ಟೈನ್ ಮಾಡಬಹುದು. ಸೊ ಅಂಡ್ ದ ಬಿಸಿನೆಸ್ ಫರ್ಮ್ ಮಸ್ಟ್ ಪ್ರಾಕ್ಟೀಸ್ ದ CRM. ಸೊ ನಾವು ಪ್ರೀವಿಯಸ್ ಕ್ಲಾಸ್ ಹೇಳಿದ್ರೆ CRM ಅಂದ್ರೆ ಏನು ಅಂತ ಹೇಳಿ. ಸೊ CRM ಮೀನ್ಸ್ customer relationship management. It means the business firm has a good relationship with the customers. ಕಸ್ಟಮರ್ ಜೊತೆಗೆ ಏನಾಗಬೇಕಂದ್ರೆ ಒಂದು ಉತ್ತಮವಾದಂಥ ಸಂಬಂಧವನ್ನ, ಬಾಂಡಿಂಗ್ ಅನ್ನ ಏನ್ ಮಾಡ್ಬೇಕಂದ್ರೆ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಉತ್ತಮವಾದ ಸಂಬಂಧವನ್ನ ಹೊಂದಿರಬೇಕು. ಹಾಗಾದ್ರೆ ಟು ಕ್ರಿಯೇಟ್ ಅ ಗುಡ್ ರಿಲೇಶನ್ಶಿಪ್ ವಿತ್ ದ ಕಸ್ಟಮರ್, ಸೊ ದ ಕಂಪನಿ ಏನ್ ಮಾಡಬೇಕು ಅಂತಂದ್ರೆ it must produce quality goods and services na produce ಮಾಡಬೇಕು. it must provide a better services to the customers and it must produce a goods and it must sell the goods at a reasonable price. reasonable price ಅಂತಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಬೆಲೆಗೆ ಏನು ಮಾಡಬೇಕಂದ್ರೆ ವಸ್ತುಗಳನ್ನ ಮಾರಾಟವನ್ನ ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ರಮದಿಂದಾಗಿ ಏನಾಗೋದು ಅಂತಂದ್ರೆ ನಾವು ಕಸ್ಟಮರ್ ರಿಲೇಶನ್ಶಿಪ್ ಅನ್ನ ಇನ್ನೂ ಹೆಚ್ಚಾಗಿ ಸಂಸ್ಥೆಗಳು ಬಾಂಡಿಂಗ್ ಅನ್ನ ಬೆಳೆಬಹುದು ಅನ್ನೋದು. ಸೊ ಇದನ್ನ ಏನು ಹೇಳ್ಬೋದು ಅಂದ್ರೆ
ಕಸ್ಟಮರ್ಸ್ ದೇ ಆರ್ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು ವಿಚ್ ಆರ್ ಅಫೆಕ್ಟಿಂಗ್ ಆನ್ ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗುವಂತ ಅಂಶ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸೊ ನೆಕ್ಸ್ಟ್ ಒನ್ ದ ವರ್ಕರ್ಸ್ ಅಂಡ್ ಯೂನಿಯನ್ಸ್, ಕಾರ್ಮಿಕರು ಮತ್ತೆ ಕಾರ್ಮಿಕ ಸಂಘಗಳು ಅಂತ ಹೇಳ್ಬೋದು. ಸೊ ದ ಸಕ್ಸಸ್ ಆಫ್ ಎನಿ ಆರ್ಗನೈಸೇಷನ್ ಇಸ್ ಡಿಪೆಂಡ್ ಆನ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಬಿಸ್ನೆಸ್ ಫರ್ಮ್ ಅಂಡ್ ದ ವರ್ಕರ್ಸ್ ಯೂನಿಯನ್. ಸೊ ವರ್ಕರ್ ಜೊತೆಗೆ ಆಗಿರ್ಬೋದು ಅಥವಾ ವರ್ಕರ್ ಯೂನಿಯನ್ ಜೊತೆಗೆ ಆಗಿರ್ಬೋದು. ಸೊ ಬಿಸ್ನೆಸ್ ಮಸ್ಟ್ ಹಾವ್ ಅ ಗುಡ್ ರಿಲೇಶನ್ಶಿಪ್, ಅಂದ್ರೆ ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಿಸ್ನೆಸ್ ಫರ್ಮ್ ಆಗಿರ್ಬೋದು. ಸೊ ಕಾರ್ಮಿಕರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯಿ ಜೊತೆಗೆ ಉತ್ತಮವಾದ ಸಂಬಂಧವನ್ನ ಹೊಂದಿರಬೇಕಾಗುತ್ತೆ. ಸೊ ಅಲ್ಲಿ ಕಸ್ಟಮರ್ಸ್ಗೆ ಅಥವಾ ಎಂಪ್ಲಾಯೀಸ್ಗೆ ಏನು ಪರ್ಸನಲ್ ಅಬ್ಜೆಕ್ಟಿವ್ಸ್ ಏನಿದಾವೆ, ಸೊ ಅವರ ಒಂದು ಪರ್ಸನಲ್ ಗೋಲ್ಸ್ ಏನು, ಸೊ ಅವುಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಫುಲ್ಫಿಲ್ ಮಾಡೋದ್ರ ಮೂಲಕ ಸೊ ನಾವೇನ್ ಮಾಡ್ಬೇಕಂದ್ರೆ ಅವ್ರ ಜೊತೆ ಉತ್ತಮವಾದ ಸಂಬಂಧವನ್ನ ಹೊಂದಬಹುದು. ಸೊ ಅಂದ್ರೆ ಇಫ್ ದ ರಿಲೇಶನ್ಶಿಪ್ ವಿತ್ ದ ವರ್ಕರ್ಸ್ ಆರ್ ಡಿಸ್ಟರ್ಬ್ಡ್, ಸೊ ಇಟ್ ಮೇ ಲೀಡ್ ಟು ಅ ಲಾಕ್ಔಟ್ಸ್ ಆರ್ ಸ್ಟ್ರೈಕ್ಸ್ ಆರ್ ಗೋ ಸ್ಲೋ ಆಟಿಟ್ಯೂಡ್. ಸೊ ದಿಸ್ ವಿಲ್ ಹ್ಯಾಂಪರ್ ದ ಪ್ರೊಡಕ್ಷನ್ ಪ್ರೋಸೆಸ್ ಆಫ್ ದಿ ಕಂಪನಿ. ಸೊ ಯಾವುದೇ ಒಂದು ಎಂಪ್ಲಾಯೀಸ್ ಜೊತೆಗೆ ನಾವು ಉತ್ತಮವಾದ ಸಂಬಂಧವನ್ನು ಹೊಂದದೇ ಇದ್ದಾಗ, ಕಂಪನಿ ಉತ್ತಮವಾದ ಸಂಬಂಧ ಹೊಂದದೇ ಇದ್ದಾಗ, ಸೊ ಅದೇನಾಗುತ್ತೆ ಅಂದ್ರೆ ಅವ್ರು ಕೆಲವೊಂದ್ಸರಿ ಸ್ಟ್ರೈಕ್ಗಳನ್ನ ಮಾಡ್ಬೋದು, ಇಲ್ಲಪ್ಪ ಲಾಕ್ಔಟ್ಸ್ಗಳನ್ನ ಮಾಡ್ಬೋದು ಅಥವಾ ಬಂಕ್ಸ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸಂಸ್ಥೆಯ ಒಂದು ಪ್ರೊಡಕ್ಷನ್ ಮೇಲೆ ಏನಾಗುತ್ತೆ ಬ್ಯಾಡ್ ಆಗಿ ಅಫೆಕ್ಟ್ ಆಗ್ಬೋದು. ಸೊ ಹಾಗಾಗಿ ಯಾವುದೇ ಕಂಪನಿ ಆಗಿರ್ಬೋದು, ಸೊ ವರ್ಕರ್ಸ್ ಯೂನಿಯನ್ ಜೊತೆಗೆ ಅಥವಾ ವರ್ಕರ್ಸ್ಗೆ ಏನು ನೀಡ್ಸ್ ಇದಾವೆ, ಅವರ ಡಿಸೈರ್ಸ್ ಏನು, ಸೊ ಅವರ ಒಂದು ವೈಯಕ್ತಿಕ ಉದ್ದೇಶಗಳೇನು, ವೈಯಕ್ತಿಕವಾಗಿರ್ತಕ್ಕಂಥ ಗುರಿಗಳೇನು, ಸೊ ಅವುಗಳನ್ನ ಏನ್ ಮಾಡ್ಬೇಕಂತಂದ್ರೆ ಆ ಉದ್ದೇಶಗಳನ್ನ ಈಡೇರಿಸುವುದರ ಮೂಲಕ ಅವರ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ಅನ್ನ ಫುಲ್ಫಿಲ್ ಮಾಡೋದ್ರ ಮೂಲಕ ಏನ್ ಮಾಡೋದಪ್ಪ ಅಂದ್ರೆ ಉತ್ತಮವಾದ ಸಂಬಂಧವನ್ನ ಹೊಂದಬೇಕಾಗುತ್ತೆ. ಸೊ ಹಾಗಾಗಿ ಇಫ್ ದ ಬಿಸ್ನೆಸ್ ಹ್ಯಾಸ್ ಅ ಗುಡ್ ರಿಲೇಶನ್ಶಿಪ್ ವಿತ್ ದ ವರ್ಕರ್ಸ್, ಸೊ ದೆನ್ ಇಟ್ ವಿಲ್ ಲೀಡ್ ಟು ಅ ಇಂಡಸ್ಟ್ರಿಯಲ್ ಪೀಸ್ ಅಥವಾ ಕೈಗಾರಿಕಾ ಶಾಂತಿ ನೆಲೆಸುತ್ತೆ ಅಲ್ಲಿ. ಸೊ ಹಾಗಾಗಿ ಸೊ ನಾವು ಸಂಸ್ಥೆ ಏನಾಗ್ಬೋದು ಜಾಸ್ತಿ ಪ್ರಾಫಿಟಬಿಲಿಟಿನೂ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು ಮತ್ತೆ ಪ್ರೊಡಕ್ಟಿವಿಟಿನೂ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ಹಾಗಾಗಿ ದ ಬಿಸ್ನೆಸ್ ಮಸ್ಟ್ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ದ ವರ್ಕರ್ಸ್ ಅಂಡ್ ವರ್ಕರ್ ಯೂನಿಯನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸೊ ನೆಕ್ಸ್ಟ್ ಒನ್ marketing intermediaries. So here marketing intermediaries are interlink between the business firm and ಕಸ್ಟಮರ್ಸ್ ಅಥವಾ ಏನು ಅಂತಿಮವಾದಂಥ ಗ್ರಾಹಕ ಅಂತ ಹೇಳ್ಬೋದು. ಅಂದರೆ ಇದು ಒಂದು ಕೊಂಡಿಯಾಗಿ ಅಥವಾ ಒಂದು ಪರಸ್ಪರ ಒಂದು ಅವರಿಬ್ಬರನ್ನ ಜೋಡಿಸುವಂಥ ಒಂದು ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಯಾರು ಅಂತಂದರೆ ಮಾರ್ಕೆಟಿಂಗ್ ಇಂಟರ್ಮೀಡಿಯರೀಸ್. ಸೊ ಇಂಟರ್ಮೀಡಿಯರೀಸ್ ಅಂತಂದರೆ ದೇ ಆಕ್ಟ್ ಆಸ್ ದ ಇಂಟರ್ಮೀಡಿಯರಿ ಬಿಟ್ವೀನ್ ದ ಬಿಸ್ನೆಸ್ ಫರ್ಮ್ ಆ್ಯಂಡ್ ಕಸ್ಟಮರ್ಸ್. ಅಂತಿಮವಾದಂಥ ಗ್ರಾಹಕರು ಆಗಿರ್ಬೋದು ಮತ್ತು ಬಿಸ್ನೆಸ್ ಫರ್ಮ್ಗಳ ವ್ಯವಹಾರ ಸಂಸ್ಥೆಗಳ ಒಂದು ಪರಸ್ಪರ ಸಂಧಿಸುವಂಥ ಒಂದು ಕೊಂಡಿಯಾಗಿ ಇವರು ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೋದು, ಮಧ್ಯವರ್ತಿಗಳಾಗಿ. ಸೊ ಮಧ್ಯವರ್ತಿಗಳು ಅಂತಂದರೆ ಹೋಲ್ಸೇಲರ್ಸ್ ಆಗಿರ್ಬೋದು, ರಿಟೇಲರ್ಸ್ ಆಗಿರ್ಬೋದು. ಸೊ ಅವರು ಏನು ಬರ್ತಾರೆ ಅಂದರೆ ಮಧ್ಯವರ್ತಿಗಳಲ್ಲಿ ಬರ್ತಾರೆ. ಸೊ ಅವರ ಒಂದು ಮುಖ್ಯ ಕೆಲಸ ಏನಂತಂದರೆ ಬಿಸ್ನೆಸ್ ಫರ್ಮ್ ಏನು ಪ್ರಾಡಕ್ಟ್ನ ಉತ್ಪಾದನೆ ಮಾಡುತ್ತೋ ಸೊ ಆ ಒಂದು ಪ್ರಾಡಕ್ಟ್ಗಳನ್ನು ಇಟ್ ಮಸ್ಟ್ ಪುಷ್ ಟು ದ ಮಾರ್ಕೆಟಿಗೆ ಏನು ಮಾಡಬೇಕಂದ್ರೆ ಅವುಗಳನ್ನು ಸಾಗಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ದ ಬಿಸ್ನೆಸ್ ಫರ್ಮ್ ಮಸ್ಟ್ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ದ ಮಾರ್ಕೆಟಿಂಗ್ ಇಂಟರ್ಮೀಡಿಯರೀಸ್, ಅಂದರೆ ರಿಟೇಲರ್ಸ್ ಆಗಿರ್ಬೋದು, ಹೋಲ್ಸೇಲರ್ ಆಗಿರ್ಬೋದು, ಅವ್ರ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಹೊಂದಿರಬೇಕು. ಆ್ಯಂಡ್ ಇಟ್ ಮಸ್ಟ್ ಚೂಸ್ ಅ ಬೆಸ್ಟ್ ಡಿಸ್ಟ್ರಿಬ್ಯೂಷನ್ ಚಾನಲ್, ಅಂದರೆ ಯಾವ ಡಿಸ್ಟ್ರಿಬ್ಯೂಷನ್ ಚಾನಲ್ ಚೆನ್ನಾಗಿ ಉತ್ತಮವಾಗಿರುತ್ತೋ ಅಂಥ ಒಂದು ಉತ್ತಮವಾಗಿರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ಚಾನಲ್ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿರಬೇಕಾಗುತ್ತೆ. ಸೊ ಅಂದರೆ ಮಾತ್ರ ಕಂಪನಿಯ ಪ್ರಾಫಿಟಬಿಲಿಟಿನ ರಿಯಲೈಸ್ ಮಾಡ್ಬೋದು ಮತ್ತು ಕಂಪನಿಯ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಮತ್ತು ಇಟ್ ಕ್ಯಾನ್ ಅಟ್ರಾಕ್ಟ್ ದ ಕಸ್ಟಮರ್ ಆಲ್ಸೋ. ಸೊ ದೀಸ್ ಆರ್ factors which comes under the micro environment. So the remaining part we will discuss on a next class. Thank you.